ಪಾಕಿಸ್ತಾನ ನಮಗಿಂತ ಒಂದು ದಿನ ಮೊದಲು ಪ್ರತ್ಯೇಕವಾದಂಥ ದೇಶ ಭಾರತದಲ್ಲೇ ಇತ್ತು. ಮೊಹಮ್ಮದ್ ಅಲಿ ಜಿನ್ನಾ ಸೇರಿದಂತೆ ಮುಸ್ಲಿಂ ಲೀಗ್ ಪ್ರತ್ಯೇಕ ಪಾಕಿಸ್ತಾನ ಬೇಕು ಮುಸಲ್ಮಾನರಿಗೆ ಅಂತೆಲ್ಲ ಬೇಡಿಕೆ ಆಯಿತು. ಬೇಡಿಕೆ ಆದ ನಂತರ ಭಾರತದಲ್ಲಿ ಒಬ್ಬ ಆನ್ಸಲರ್ ಇರ್ತಾರೆ, ಅವರು ಹೇಳ್ತಾರೆ ಇಲ್ಲ ಮಾಡೋಕ್ಕಾಗಲ್ಲ ಅಂತ ಹೇಳಿದರು. ಎಲ್ಲಿಗೆ? ಬ್ರಿಟನ್ಗೆ ಹೇಳಿದರು. ಬ್ರಿಟನ್ನಲ್ಲಿ ಪ್ರಧಾನಿ ಇದ್ದರು. ಈ ಪ್ರತ್ಯೇಕವಾದಂಥ ಈ ದೇಶವನ್ನು ಮಾಡೋಕ್ಕಾಗಲ್ಲ ಅಂತ ವ್ಯಾಪಕವಾದಂಥ ಪ್ರತಿಭಟನೆ ಆಯಿತು. ಪಶ್ಚಿಮ ಬಂಗಾಳ ಸೇರಿದಂತೆ ಮುಸ್ಲಿಂ ಲೀಗ್ ದೇಶದಾದ್ಯಂತ ಪ್ರತಿಭಟನೆ ಮಾಡಿತು. ಇದನ್ನು ಅರಿತವರು ಬ್ರಿಟನ್ಗೆ ಒಂದು ಪತ್ರ ಬರೀತಾರೆ, ವ್ಯಾಪಕವಾದಂಥ ಪ್ರತಿಭಟನೆ ಆಗ್ತಾ ಇದೆ, ಇದಾಗಲ್ಲ ಅಂತ ನೀವೇ ಬ್ರಿಟನ್ನಿಂದ ಹೇಳಬೇಕು ಅಂತ. ಇಲ್ಲ, ಈ ದೇಶದಲ್ಲಿ ಇದ್ದಂತಹ ಚಾನ್ಸಲರನ್ನು ವಜಾಗೊಳಿಸಿ ಮತ್ತೊಬ್ಬನನ್ನು ಮೌಂಟ್ ಬ್ಯಾಟನನ್ನು ಕರ್ಕೊಂಡ್ಬಂದರು. ಆ ವ್ಯಕ್ತಿ ಬಂದು ಮುಸ್ಲಿಂ ಲೀಗ್ನ ಒಪ್ಪಿಗೆ ಎಲ್ಲವೂ ಆಗಿ ಪಾಕಿಸ್ತಾನ ಎಲ್ಲ ಉಗಮ ಆಯಿತು. ಅದು ಬೇರೆ ಇತಿಹಾಸ ಇದೆ. ಆದರೆ ಹೀಗೆ ಹುಟ್ಟಿಕೊಂಡಿದ್ದಂತಹ ಪಾಕಿಸ್ತಾನ ಇವತ್ತು ಭಾರತದ ವಿರುದ್ಧ ಎತ್ತಿ ಮಾತನಾಡೋದರಲ್ಲಿ ನಿಶ್ಚೀಮ ಆಗಿಬಿಟ್ಟಿದೆ. ಕೈಯಲ್ಲಿ ಕೆಲಸ ಆಗದೇ ಇದ್ದರೂ ಕೂಡ ಈ ಮಾತಿಗೇನು ಕೊರತೆ ಇಲ್ಲ ಅಂತ ನಮ್ಮಲ್ಲಿ ಹೇಳ್ತಾರಲ್ಲ, ಅದೇ ರೀತಿಯಾಗಿ ಪಾಕಿಸ್ತಾನದ ಪರಿಸ್ಥಿತಿ. ಪಾಕಿಸ್ತಾನದ ಅಧ್ಯಕ್ಷರು ಭಾರತದ ವಿರುದ್ಧ ಮತ್ತು ಹಿಂದೂಗಳ ವಿರುದ್ಧ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅದು ಪಾಕಿಸ್ತಾನದಲ್ಲಿ ವಾಸ ಮಾಡ್ತಾ ಇರುವಂಥ ಅಲ್ಪಸಂಖ್ಯಾತರಾಗಿರುವಂಥ ಹಿಂದೂಗಳನ್ನು ನಾವು ಸಹಿಸ್ಕೊಂಡು ಹೋಗ್ತಾ ಇದ್ದೀವಿ ಅಂತ ಹೇಳಿದ್ರು ಅವರು. ಹಿಂದೂಗಳು ನಮ್ಮ ಜೊತೆಗೆ ಚೆನ್ನಾಗಿದ್ದಾರೆ ಅಥವಾ ಹಿಂದೂಗಳು ನಮ್ಮಂತೆ ಸಮಾನವಾಗಿ ಬದುಕ್ತಾ ಇದ್ದಾರೆ ಅಂತ ಆ ಪುಣ್ಯಾತ್ಮನ ಬಾಯಲ್ಲಿ ಮಾತು ಬರಲಿಲ್ಲ. ಅವ್ರು ಹೇಳಿದರು, ಹಿಂದೂಗಳೇನಿದ್ದಾರೆ 2-3% ಹಿಂದೂಗಳೇನಿದ್ದಾರೆ ಅವರೆಲ್ಲರನ್ನೂ ಕೂಡ ನಾವು ಸಹಿಸಿಕೊಂಡು ಹೋಗ್ತಿದ್ದೀವಿ ಎನ್ನುವಂಥ ಹೇಳಿಕೆಗಳನ್ನು ಕೊಟ್ಟರು. ಏನಿದೆ ಅಹಂಕಾರದ ಮಾತು? ಪಾಕಿಸ್ತಾನದ ಇತಿಹಾಸದಲ್ಲಿ ಹೆಂಗೆ ಹಿಂದೂಗಳ ನರಮೇಧ ಆಗಿ ಹೋಗ್ಬಿಡ್ತು, ಅಲ್ಪಸಂಖ್ಯಾತರನ್ನು ಹೆಂಗೆ ಹೊಡೆಯೋ ಪ್ರಯತ್ನವನ್ನು ಪಾಕಿಸ್ತಾನದವರು ಮಾಡಿದರು. ಡೀಟೇಲ್ ನೋಡೋಣ. ಪಾಕಿಸ್ತಾನ ಅಧ್ಯಕ್ಷನ ಅಹಂಕಾರದ ಮಾತಿದು. ಪಾಕಿಸ್ತಾನದಲ್ಲಿ ಹಿಂದೂಗಳನ್ನು ಸಹಿಸಿಕೊಳ್ತಾ ಇದ್ದೀವಿ ಅಂತ ಆಸಿಫ್ ಅಲಿ ಜರ್ದಾರಿ ಹೇಳಿಕೆ ಕೊಟ್ಟರು. ಸ್ವತಂತ್ರೋತ್ಸವದ ಭಾಷಣದಲ್ಲಿ ಮಾತನಾಡಿದ ಈ ಪುಣ್ಯಾತ್ಮ ಅಲ್ಪಸಂಖ್ಯಾತರ ಬಗ್ಗೆ ಅಧ್ಯಕ್ಷರ ಉದ್ದಟತನ ಮತ್ತು ಅವಮಾನಕಾರಿ ಹೇಳಿಕೆ ಇದು. ಭಾರತಕ್ಕಿಂತ ಪಾಕಿಸ್ತಾನದ ಹಿಂದೂಗಳೇ ಹೆಚ್ಚು ಸ್ವತಂತ್ರರು. ಒನ್ಸ್ ಅಗೇನ್, ಭಾರತಕ್ಕಿಂತ ಪಾಕಿಸ್ತಾನದ ಹಿಂದೂಗಳೇ ಹೆಚ್ಚು ಸ್ವತಂತ್ರರು. ಧಾರ್ಮಿಕ ಸ್ವತಂತ್ರ ಇಲ್ಲದ ದೇಶ, ಮೂಲಭೂತ ಹಕ್ಕುಗಳನ್ನು ನಿರಾಕರಣೆ ಮಾಡ್ತಾ ಇರುವಂತಹ ದೇಶ, ಧಾರ್ಮಿಕ ದೌರ್ಜನ್ಯಕ್ಕೆ ಅಲ್ಪಸಂಖ್ಯಾತರು ಅತಿ ಹೆಚ್ಚು ಒಳಗಾಗ್ತಾ ಇರುವಂಥ ದೇಶಗಳ ಪಟ್ಟಿಯಲ್ಲಿ ಚೀನಾ, ಉತ್ತರ ಕೊರಿಯಾ ಮತ್ತು ಪಾಕಿಸ್ತಾನಕ್ಕೆ ಮೊದಲ 3 ಸ್ಥಾನಗಳು ಬರುತ್ತೆ. ಅದರಲ್ಲಿ ಇವತ್ತು ಪಾಕಿಸ್ತಾನ ಇದೆ. ಅಂಥ ದೇಶದ ಅಧ್ಯಕ್ಷರು ಕೊಡ್ತಾ ಇರುವಂಥ ಹೇಳಿಕೆ ಹೆಚ್ಚು ಸುಸಂಸ್ಕೃತರು ಅಲ್ಲಿದ್ದಾರೆ ಅಂತ. ಪಾಕಿಸ್ತಾನದಲ್ಲಿ ಇರುವಂತಹ 3-4% ಹಿಂದೂ ಜನಸಂಖ್ಯೆಯನ್ನು ನಾವು ಸಹಿಸಿಕೊಳ್ತಿದ್ದೀವಿ. ಪಾಕಿಸ್ತಾನದ ಮುಸ್ಲಿಂ ಬಹುಸಂಖ್ಯಾತರು ಹಿಂದೂಗಳನ್ನು ಸಹಿಸಿಕೊಳ್ಳುವ ಮನಸ್ಥಿತಿ ಹೊಂದಿದ್ದಾರೆ. ಅಲ್ಲಿನ ಹಿಂದೂಗಳು ಭಾರತಕ್ಕೆ ವಲಸೆ ಹೋಗೋದಕ್ಕಿಂತ ಪಾಕಿಸ್ತಾನದಲ್ಲಿ ಇರೋದಕ್ಕೆ ಬಯಸ್ತಿದ್ದಾರೆ. POK ಉದಾಹರಣೆ ಇದೆ. POK ಜನ ಹೇಳ್ತಿದ್ದಾರೆ ನಾವು ಭಾರತಕ್ಕೆ ಬರ್ತೇವೆ, ನಮ್ಮನ್ನೆಲ್ಲ ಸೇರಿಸ್ಕೊಳ್ಳಿ ಅಂತ. ಈತನ ವಿರುದ್ಧ ಭ್ರಷ್ಟಾಚಾರದ ಪ್ರಕರಣ ಇದೆ, ಹಣ ವರ್ಗಾವಣೆ ಪ್ರಕರಣ ಇದೆ. ಹೀಗಾಗಿ ಈತನನ್ನು ಮಿಸ್ಟರ್ 10% ಅಂತ ಕರೆಯುತ್ತೆ ಅಲ್ಲಿ ಜನ, ಸಾರ್ವಜನಿಕವಾಗಿ ಈತನನ್ನು ಕರೆಯೋದು. ಈ ವ್ಯಕ್ತಿ ಹಿಂದೂಗಳ ಬಗ್ಗೆ ಮಾತನಾಡಿದರು. ನೀವು ನೋಡಿ, ಟಾಲರೇಟ್ ಅನ್ನೋ ಒಂದು ಪದ ಬಳಕೆ ಮಾಡಿದ್ರು. ಅವ್ನು ಸಹಿಸ್ಕೊಳ್ತಾ ಇದ್ದೀವಿ. ಏನು ಸಹಿಸ್ಕೊಳ್ಳೋದೇನು? ಒಂದು ಪ್ರಜಾಪ್ರಭುತ್ವ ದೇಶ ಅಂತೀರಿ ನೀವು. ಯಾಕೆ ಸಹಿಸ್ಕೋಬಾರ್ದು ಅನ್ನೋದಕ್ಕೆ ಸ್ವಲ್ಪ ಇತಿಹಾಸಕ್ಕೆ ಹೋಗ್ಬೇಕು ನಾವು. ಆಗಸ್ಟ್ 11ನೇ ತಾರೀಕು 1947ನೇ ಇಸ್ವಿಗೆ ಮೊಹಮ್ಮದ್ ಅಲಿ ಜಿನ್ನಾ ಪಾಕಿಸ್ತಾನದಲ್ಲಿ ನಿಂತುಕೊಂಡು ಒಂದು ಐತಿಹಾಸಿಕ ಭಾಷಣ ಮಾಡ್ತಾರೆ. ಯಾವಾಗ? ಆಗಸ್ಟ್ 11, 1947. ಪಾಕಿಸ್ತಾನಕ್ಕೆ ಸ್ವಾತಂತ್ರ್ಯ ಸಿಕ್ಕಿರಲಿಲ್ಲ, 3 ದಿನ ಬಾಕಿ ಇತ್ತು. ಆ ಪುಣ್ಯಾತ್ಮಲ್ಲಿ ಹೇಳ್ತಾರೆ, ನೀವು ಸ್ವತಂತ್ರರಾಗಿದ್ದೀರಿ, ನೀವು ನಿಮ್ಮ ದೇವಸ್ಥಾನಗಳಿಗೆ ಹೋಗ್ಬೋದು, ಮಸೀದಿಗೆ ಹೋಗ್ಬೋದು, ರಾಜ್ಯಕ್ಕೂ ಮತ್ತು ನಿಮ್ಮ ಧರ್ಮಕ್ಕೂ ಯಾವುದೇ ಸಂಬಂಧ ಇಲ್ಲ. ರಾಜ್ಯಕ್ಕೂ ಮತ್ತು ನೀವು ಅನುಸರಿಸುವಂಥ ಯಾವುದೇ ಧರ್ಮಕ್ಕೂ ಕೂಡ ಸಂಬಂಧ ಇಲ್ಲ ಅಂತ ಯಾರು ಹೇಳಿದ್ದು? ಮೊಹಮ್ಮದ್ ಅಲಿ ಜಿನ್ನಾ ಹೇಳಿಕೆ ಏನಾದರೂ ಪಾಕಿಸ್ತಾನದಲ್ಲಿ ನಡೀತಾ? ಆ ವ್ಯಕ್ತಿ ಹೇಗೆ ಮೃತಪಟ್ಟರೋ ಆ ವ್ಯಕ್ತಿಯ ಜೊತೆಗೆ ಆ ಹೇಳಿದ ಮಾತು ಕೂಡ ಮೃತಪಟ್ಟು ಹೋಗ್ಬಿಡ್ತು. ಯಾವುದೂ ಕೂಡ ನಡೀಲಿಲ್ಲ. ಮುಂದೆ ಬಂದಂತಹ ಸೈನಿಕ ಪಡೆಗಳು, ಮುಂದೆ ಬಂದಂತಹ ಅಧ್ಯಕ್ಷರು, ಪ್ರಧಾನಿಗಳು ಇಸ್ಲಾಮೀಕರಣ ಮಾಡೋ ಪ್ರಯತ್ನವನ್ನು ಪಾಕಿಸ್ತಾನದಲ್ಲಿ ಮಾಡಿದರು. ಅದರೆಲ್ಲರ ಒಟ್ಟಾರೆ ಪರಿಣಾಮ ಏನಾಯಿತು? ಪಾಕಿಸ್ತಾನದಲ್ಲಿ ಹಿಂದೂಗಳ ನರಮೇಧ ಆಗ್ತಾ ಹೋಯಿತು. ಎಲ್ಲಕ್ಕಿಂತ ಹೆಚ್ಚಾಗಿ ಒಂದು ಜಮ್ಮಿ ಮನಸ್ಥಿತಿ ಅಂತ ಕರೀತಾರೆ. ಇಸ್ಲಾಮಿಕ್ನಲ್ಲಿ ಜಮ್ಮಿ ಮನಸ್ಥಿತಿ ಅಂತ. ಏನಿದು? ಒಂದು ಭೂಪ್ರದೇಶದ ಜನರಿಂದ ರಕ್ಷಿಸಲ್ಪಟ್ಟ ಧಾರ್ಮಿಕ ದ್ವಿತೀಯ ದರ್ಜೆಯ ಜನರಿಗೆ ಜಿಮ್ಮಿ ಮನಸ್ಥಿತಿ ಅಂತ ಕರೆಯೋದು. ಇದನ್ನಲ್ಲೇ ಪದ ಬಳಕೆ ಮಾಡ್ತಾರಂತೆ. ಈ ರೀತಿಯಾಗಿ ದ್ವಿತೀಯ ದರ್ಜೆಯಂತೆ ನೋಡಿಕೊಳ್ಳುವಂಥ ಪರಿಸ್ಥಿತಿ ಎಲ್ಲಿ ಬಂದಿದೆ ಅಂತ ಹೇಳಿದ್ರೆ ನಿಮ್ಮದ್ದೇ ಪಾಕಿಸ್ತಾನದಲ್ಲಿ ದ್ವಿತೀಯ ದರ್ಜೆ. ಈಗ ನೋಡಿ, ನೀವು ಪಾಕಿಸ್ತಾನದ ಸಂವಿಧಾನದಲ್ಲಿ ಹಿಂದೂಗಳು ಯಾರೂ ಕೂಡ, ಮುಸ್ಲಿಮೇತರರು ಯಾರೂ ಕೂಡ ಪಾಕಿಸ್ತಾನದ ಅಧ್ಯಕ್ಷರು, ಪಾಕಿಸ್ತಾನದ ಪ್ರಧಾನಮಂತ್ರಿಗಳಾಗೋದಕ್ಕೆ ಸಾಧ್ಯ ಇಲ್ಲ. ಏನು ಸಹಿಸ್ಕೊಳ್ಳೋದು ನೀವೆಲ್ಲ? ಯಾರ ಬಗ್ಗೆ ಮಾತನಾಡೋದು? ಅಲ್ಲಿ ನಿಂತ್ಕೊಂಡು ಈ ವ್ಯಕ್ತಿ ಮಾಡಿರುವಂತಹ ಭಾಷಣ ಇದು. ಈ ಉದ್ದಟತನಕ್ಕೆ ಭಾರತ ಎಲ್ಲವನ್ನೂ ಆಕ್ರೋಶವನ್ನು ಹೊರಹಾಕಿದೆ. ನಾನು ಬರ್ತೀನಿ ಏನೇನಾಗಿತ್ತು ಅಂತ ಡೀಟೇಲ್ಸ್ಗೆ. ಜರ್ದಾರಿ ಹೇಳಿದ್ದು ಸುಳ್ಳು, ಅಂಕಿ ಅಂಶವೇ ಸತ್ಯ.
ಆ ವ್ಯಕ್ತಿ ಹೇಳ್ತಾ ಇದ್ದಾರೆ. 3-4ರಷ್ಟು ಹಿಂದೂಗಳಿದ್ದಾರೆ ಅಂತ ಈ ವ್ಯಕ್ತಿ ಹೇಳಿದ್ದು. ಯಾರು? ಪಾಕಿಸ್ತಾನದಲ್ಲಿ. ಆದರೆ ವಾಸ್ತವ ಅಂಕಿಅಂಶ ನೋಡಿದರೆ ಶೇಕಡ 2.17ರಷ್ಟು ಮಾತ್ರ ಹಿಂದೂಗಳು ಪಾಕಿಸ್ತಾನದಲ್ಲಿ ಇವತ್ತು ಬದುಕ್ತಾ ಇದ್ದಾರೆ. 1947ರಲ್ಲಿ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಾಗ, ಅಂದರೆ ಪಾಕಿಸ್ತಾನ ಪ್ರತ್ಯೇಕ ಆದಾಗ, ಪಾಕಿಸ್ತಾನದಲ್ಲಿ ಇದ್ದಂಥ ಹಿಂದೂಗಳ ಸಂಖ್ಯೆ ದೊಡ್ಡ ಮಟ್ಟದಲ್ಲಿ ಅಂತಂದರೆ ಸ್ವಲ್ಪ ಹೆಚ್ಚಾಗಿತ್ತು. ಆದರೆ ಇವತ್ತು 80 ವರ್ಷಗಳ ನಂತರ ಆ ಸಂಖ್ಯೆ ಬೆಳಿಬೇಕಾಗಿತ್ತು. ಆದರೆ ಇವತ್ತು ಆಗಿಲ್ಲ. ನೀವು ನೋಡಿ, ಸ್ವಲ್ಪ ಡೆಪ್ತ್ ಆಗಿ ಹೋಗೋಣ ಇದನ್ನು. ಸಂವಿಧಾನದ ತಾರತಮ್ಯ ಹೆಂಗಿದೆ ಅಂತ ಹೇಳಿದರೆ, 1956ರ ಮೊದಲ ಸಂವಿಧಾನದಲ್ಲಿ ಪಾಕಿಸ್ತಾನ ಒಂದು ಇಸ್ಲಾಮಿಕ್ ರಿಪಬ್ಲಿಕ್ ಅಂತ ಘೋಷಣೆ ಮಾಡಿದ್ರು. ಎಲ್ಲಿ ಅಲ್ಪಸಂಖ್ಯಾತರು ಬರ್ತಾರೆ? 1970ರಲ್ಲಿ ಜುಲ್ಫಿಕರ್ ಅಲಿ ಭುಟ್ಟೋ ಈ ವ್ಯಕ್ತಿ ಎಲ್ಲ ಇಸ್ಲಾಮೀಕರಣ ಮಾಡೋ ಪ್ರಯತ್ನವನ್ನು ಮಾಡಿದ್ರು. ಪಾಕಿಸ್ತಾನ ಸಂವಿಧಾನದ ಪ್ರಕಾರ ಹಿಂದೂ ಅಥವಾ ಮುಸ್ಲಿಮೇತರ ವ್ಯಕ್ತಿ ದೇಶದ ಅತ್ಯುನ್ನತ ಹುದ್ದೆಗೆ ಹೋಗೋದಕ್ಕೆ ಸಾಧ್ಯ ಇಲ್ಲ. ಇದು ಪಾಕಿಸ್ತಾನದ ಪರಿಸ್ಥಿತಿ. ನೆಕ್ಸ್ಟ್ ಬರೋಣ. 1942ರಲ್ಲಿ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ತು, ಭಾರತಕ್ಕೆ ಸಿಕ್ತು, ಪಾಕಿಸ್ತಾನ ಎಲ್ಲ ಪ್ರತ್ಯೇಕ ಆಯಿತು. ಆಗಸ್ಟ್ 1 ತಿಂಗಳು ಶಾಂತವಾಗಿತ್ತು ಅಂತ ಹೇಳಿದ್ರೆ ಬೇರೆ ಬೇರೆ ಘಟನೆಗಳೆಲ್ಲ ಪಾಕಿಸ್ತಾನದಲ್ಲಿ ನಡೀತಾ ಇತ್ತು. ಆದರೆ ಸೆಪ್ಟೆಂಬರ್ 22, 24, 20ರ ಈ ಹೊತ್ತಿಗೆ ಧಾರ್ಮಿಕ ದಂಗೆಗಳು ಶುರುವಾಯಿತು ಪಾಕಿಸ್ತಾನದಲ್ಲಿ. ಕರಾಚಿ, ಪಂಜಾಬ್ ಪ್ರಾಂತ್ಯ, ಸಿಂಧ್ ಪ್ರಾಂತ್ಯ, ಬೇರೆ ಬೇರೆ ಕಾರಣಗಳಿಗೆಲ್ಲ ಶುರುವಾಯಿತು. ಯಾಕೆ? ಆಂತರಿಕ ಬಿಕ್ಕಟ್ಟಿತ್ತು, ನಾಗರಿಕ ಅಸಮಾಧಾನ ಇತ್ತು, ಆಂತರಿಕ ದಂಗೆಗಳಾಗ್ತಾ ಇತ್ತು, ಪ್ರತ್ಯೇಕವಾದಿ ಚಳವಳಿಗಳಾಗ್ತಾ ಇತ್ತು, ಬೇರೆ ಬೇರೆ ಕಾರಣಗಳಿಗೆಲ್ಲವೂ ಕೂಡ ಆಗ್ತಾ ಇತ್ತು. ಮಿಲಿಟರಿ ಆಡಳಿತದ ವಿರುದ್ಧ ಜನ ದಂಗೆ ಎದ್ರು, ಎಲ್ಲವೂ ಕೂಡ ಆಯಿತು. ಸೆಪ್ಟೆಂಬರ್ 1942ರಲ್ಲಿ ಎಲ್ಲವೂ ಕೂಡ ಶುರುವಾಯಿತು. ಹಿಂದೂಗಳು ವಾಸ ಮಾಡ್ತಾ ಇದ್ದಂಥ ಹಳ್ಳಿಗಳಿಗೆ ಅಲ್ಲಿದ್ದಂಥ ಉಗ್ರರು ಬೆಂಕಿ ಇಡೋದಕ್ಕೆ ಶುರು ಮಾಡಿದರು. ಹಿಂದೂಗಳಿರುವಂಥ ಹಳ್ಳಿಗಳಿಗೆ ಬೆಂಕಿ ಇಡೋದಕ್ಕೆ ಶುರು ಮಾಡಿದರು. ಮೊದಲ ಘಟನೆ. ಎಲ್ಲಕ್ಕಿಂತ ಹೆಚ್ಚಾಗಿ ನಿಮಗೆಲ್ಲ ನೆನಪಿದೆ, ಸೆಪ್ಟೆಂಬರ್ 12, 1947 ನಮ್ಮ ದೇಶದ ಮಾಜಿ ಉಪ ಪ್ರಧಾನಿ ಲಾಲ್ ಕೃಷ್ಣ ಅಡ್ವಾಣಿ ಕರಾಚಿಯಲ್ಲಿ ಇರ್ತಾರೆ. ಅವರ ಕುಟುಂಬ ಕರಾಚಿಯಲ್ಲಿತ್ತು. ಯಾವಾಗ ಹಿಂದೂಗಳಿಗೆ ಬೆಂಕಿ ಇಡೋದಕ್ಕೆ ಶುರು ಮಾಡಿದ್ರು, ಅಡ್ವಾಣಿಯವರ ಫ್ಯಾಮಿಲಿ ಭಾರತಕ್ಕೆ ಬಂದು ನೆಲೆಸಿದ್ರು. ಅವರು ರಾಜಕೀಯವಾಗಿ ಜೀವನವನ್ನು ಕಟ್ಕೊಂಡ್ರು, ಬೆಳೆದ್ರು, ಆ ಮಾತು ಬೇರೆ. ಬಟ್ ಅವರು ಕೂಡ ಇಂಥ ಹಿಂಸೆಯನ್ನು ನೋಡಿಕೊಂಡು ಭಾರತಕ್ಕೆ ಬಂದರು. ಯಾವಾಗಿದ್ದಾಗಿದ್ದು? 1947ರಲ್ಲಿ. 1947 ಸೆಪ್ಟೆಂಬರ್ 24ನೇ ತಾರೀಕಿಗೆ ಕಮೋಕೆ ಎನ್ನುವಂಥ ರೈಲು ಹತ್ಯಾಕಾಂಡ ಆಗುತ್ತೆ. ಎಂಥ ಹತ್ಯಾಕಾಂಡ ಅಂತ ಹೇಳಿದ್ರೆ, ಯಾವ್ಯಾವ ಹಿಂದೂಗಳು ಪಾಕಿಸ್ತಾನದಿಂದ ಭಾರತಕ್ಕೆ ರಕ್ಷಣೆಯನ್ನು ಒದಗಿಸಿಕೊಂಡು ಬರ್ತಾ ಇದ್ರಲ್ಲ, ಅವರು ಬಂದರು. ಪಶ್ಚಿಮ ಪಂಜಾಬ್ನಿಂದ ಭಾರತಕ್ಕೆ ಒಂದು 3500 ಜನ ಹಿಂದೂಗಳು ಮತ್ತು ಸಿಖ್ರು ಬರ್ತಾ ಇದ್ರು. ಏಕಾಏಕಿಯಾಗಿ ರೈಲು ತಡೆದ್ರು, ಬೆಂಕಿ ಹಚ್ಚೋ ಪ್ರಯತ್ನವನ್ನು ಮಾಡಿದರು. ಮಹಿಳೆಯರ ಮೇಲೆ ಸಾಮೂಹಿಕ ಅತ್ಯಾಚಾರಗಳಾಯಿತು, ಪುರುಷರನ್ನು ಕಡಿದು ಹಾಕೋ ಪ್ರಯತ್ನಗಳಾಯಿತು. ಎಲ್ಲಕ್ಕಿಂತ ಹೆಚ್ಚಾಗಿ ಏನು ಮಾಡಿದರು ಅಂತ ಹೇಳಿದರೆ, ಆ ಶವಗಳು ಬಿದ್ದಿತ್ತಲ್ಲ, ಶವಗಳ ಕೆಳಗಡೆ ಉಸಿರನ್ನು ಉಳಿಸ್ಕೊಳ್ಳೋದಕ್ಕೆ ಅನೇಕ ಜನ ಶವಗಳ ಕೆಳಗಡೆ ಔತ್ಕೊಂಡು ಕೂತಿದ್ರು ಎನ್ನುವಂಥ ಡೀಟೇಲ್ಸ್ಗಳೆಲ್ಲ ಬಂತು. ಹೀಗೆ ಟ್ರೈನ್ ಬಂತಲ್ಲ ಪಾಕಿಸ್ತಾನದಿಂದ, ಅದರ ಮೇಲೆ ಒಂದು ಪದವನ್ನು ಬರೆದಿದ್ರಂತೆ, ಭಾರತಕ್ಕೆ ಸ್ವತಂತ್ರ ಸಿಕ್ಕಿದ್ದಕ್ಕೆ ಸ್ವತಂತ್ರದ ಉಡುಗೊರೆ ಅಂತ ಅನೇಕ ಮೃತದೇಹಗಳನ್ನು ಕಳಿಸೋ ಪ್ರಯತ್ನ ಮಾಡಿದರು. ಪರಿಣಾಮ ಏನಾಯಿತು? ಹಿಂದೂಗಳ ಸಂಖ್ಯೆ ಕುಸಿತ ಆಗ್ತಾ ಹೋಯಿತು. ಹೆಂಗೆ ಕುಸಿತ ಆಯಿತು ನೋಡಿ. 1942ರಲ್ಲಿ 15% ಇದ್ದಂತಹ ಹಿಂದೂಗಳ ಜನಸಂಖ್ಯೆ 3 ವರ್ಷಗಳ ನಂತರ ಮೊಟ್ಟ ಮೊದಲ ಜನಸಂಖ್ಯೆ ಆಗುತ್ತೆ 1951ರಲ್ಲಿ. ಅಲ್ಲಿ ಹಿಂದೂಗಳ ಸಂಖ್ಯೆ ಆಗಿದ್ದು 1.58ರಷ್ಟು 1951ರಲ್ಲಿ. 2023ರಲ್ಲಿ 52 ಲಕ್ಷ ಜನ ಮಾತ್ರ ಅಲ್ಪಸಂಖ್ಯಾತರು ಪಾಕಿಸ್ತಾನದಲ್ಲಿ ಬದುಕ್ತಾ ಇದ್ದಾರೆ. ಈ ಜರ್ದಾರಿ ಹೇಳ್ತಾ ಇದ್ದಾರೆ 4% ಹಿಂದೂಗಳಿದ್ದಾರೆ ಅಂತ. ಎಲ್ಲೋದ್ರು ಹಿಂದೂಗಳು? ಹೀಗಾಗಿನೇ CAA ಭಾರತಕ್ಕೆ ಮಾಡಿದ್ದು 2019ರಲ್ಲಿ ಪೌರತ್ವ ತಿದ್ದುಪಡಿ ಕಾಯ್ದೆಯನ್ನು ತೆಗೆದುಕೊಂಡು ಬಂದು ಯಾರ್ಯಾರು ಅಲ್ಪಸಂಖ್ಯಾತವಾಗಿ ಧಾರ್ಮಿಕ ಸ್ವತಂತ್ರವನ್ನು ಅನುಭವಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ವೋ ಅವರಿಗೆ ನಾವು ಪೌರತ್ವವನ್ನು ಕೊಡ್ತೀವಿ ಅಂತ ಭಾರತ ಹೇಳ್ತು. ಹೀಗಾಗಿ ಅವರು ಬರ್ತೀವಿ ಅಂತೆಲ್ಲ ಹೇಳೋ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇದು ಒಂದು ಬೆಳವಣಿಗೆ. ಮತ್ತೊಂದು ಬೆಳವಣಿಗೆ ಏನು ಅಂತ ಹೇಳಿದರೆ, ನರಕದಂತಿದೆ ಅಲ್ಪಸಂಖ್ಯಾತರ ಪರಿಸ್ಥಿತಿ. ನರಕದಂತಿದೆ. ಹಿಂದೂ ಕ್ರಿಶ್ಚಿಯನ್ ಹೆಣ್ಣು ಮಕ್ಕಳನ್ನು ಬಲವಂತವಾಗಿ ಮತಾಂತರಕ್ಕೆ ಪ್ರಯತ್ನವನ್ನು ಪಡಲಾಗುತ್ತೆ. ಚಿಕ್ಕ ಹೆಣ್ಣು ಮಕ್ಕಳು, ಬಾಲಕಿಯರು ಇರ್ತಾರೆ, ಅವರನ್ನು ಮತಾಂತರವನ್ನು ಮಾಡಿ ಅವರಿಗೆ ವಯಸ್ಸಾಗಿದೆ ಅಂತ ತಮ್ಮ ಧಾರ್ಮಿಕ ಸಂಸ್ಥೆಗಳಲ್ಲಿ ಅದರ ಬಗ್ಗೆ ದೃಢೀಕರಣ ಕೊಡೋ ಪ್ರಯತ್ನ, ನಕಲಿ ಎಲ್ಲವೂ ಕೂಡ ಕ್ರಿಯೇಟ್ ಮಾಡೋದು. ಅಲ್ಲಿ ನೋಡಿ, ಹಿಂದೂಗಳು ಮತ್ತು ಕ್ರಿಶ್ಚಿಯನ್ರಿಗೆ ಎಂತಿಂಥ ಕೆಲಸಗಳನ್ನು ಕೊಡಲಾಗುತ್ತೆ ಅಂತ ಹೇಳಿದ್ರೆ, ಒಂದು ರೀತಿಯಲ್ಲಿ ಈ ಜಮೀನ್ದಾರ್ಗಳಿರ್ತಾರಲ್ಲ, ದೊಡ್ಡ ದೊಡ್ಡ ಲ್ಯಾಂಡ್ಲಾರ್ಡ್ಗಳಿರ್ತಾರಲ್ಲ, ಆ ಲ್ಯಾಂಡ್ಲಾರ್ಡ್ಗಳ ಹೊಲದಲ್ಲಿ ಅವರನ್ನು ಅತ್ಯಂತ ಕೀಳವಾಗಿ ನೋಡಿಕೊಳ್ಳುವಂಥ ಕೆಲಸಕ್ಕೆ ಅವರನ್ನು ನಿಯೋಜನೆ ಮಾಡಲಾಗುತ್ತೆ. ಇಂತಹ ಪರಿಸ್ಥಿತಿ ಇವತ್ತು ಪಾಕಿಸ್ತಾನದಲ್ಲಿದೆ. ಏನೇನಾಗಿತ್ತು ನೋಡಿ ನೀವು ಬೆಳವಣಿಗೆ. ಅಹಮದಿಯ ಮುಸ್ಲಿಮರ ಮೇಲೂ ಕೂಡ ನಿರಂತರವಾಗಿ ಗುಂಪು ದಾಳಿ ಆಗುತ್ತೆ, ಕಿರುಕುಳನ್ನು ಕೊಡಲಾಗುತ್ತೆ. ಧಾರ್ಮಿಕ ಸ್ವತಂತ್ರವಲ್ಲದಂಥ ದೇಶಗಳ ಪಟ್ಟಿಯಲ್ಲಿ ಪಾಕಿಸ್ತಾನಕ್ಕೆ ಮೊದಲ ಸ್ಥಾನ ಇದೆ. ಇಸ್ಲಾಂ ರಾಷ್ಟ್ರ ಧರ್ಮವಾಗಿರುವಂಥ ದೇಶದಲ್ಲಿ ಅಲ್ಪಸಂಖ್ಯಾತರಿಗೆ ಅವರಿಗೆ ಮಾತ್ರ ಯಾವುದೇ ಕಾನೂನು ಏನೂ ನಡೆಯಲ್ಲ.
ಪಾಕಿಸ್ತಾನ ಹಿಂದೂಗಳು, ಸಿಖ್ಖರು, ಕ್ರಿಶ್ಚಿಯನ್ರು, ಅಲ್ಪಸಂಖ್ಯಾತರ ಸ್ಥಿತಿ ನರಕ ಸದೃಶ ಅಂತ ನಾನು ಹೇಳ್ತಾ ಇರೋದಲ್ಲ, ಸ್ವತಃ ವಿಶ್ವಸಂಸ್ಥೆಯೇ ಮಾನವ ಹಕ್ಕು ಸಂಘಟನೆ ಉಲ್ಲೇಖ ಮಾಡಿದೆ. ಒಂದು, ವಿಶ್ವಸಂಸ್ಥೆಯ ವರದಿ ಪ್ರಕಾರ ಬಲವಂತದ ಮತಾಂತರದ ಬಲಿಯಾದವರ ಪೈಕಿ ಹಿಂದೂಗಳು 75%, ಕ್ರಿಶ್ಚಿಯನ್ ಬಾಲಕಿಯರು 25% ಇದ್ದಾರೆ ಅಂತ ವಿಶ್ವಸಂಸ್ಥೆ ವರದಿಯನ್ನು ಕೊಟ್ಟಿದೆ. ಎಲ್ಲಕ್ಕಿಂತ ಹೆಚ್ಚಾಗಿ ನೋಡಿ, ನೀವು ಹೆದರಿಸಿ ಬೆದರಿಸಿ ಅಲ್ಲಿ ಮತಾಂತರವನ್ನು ಮಾಡಲಾಗುತ್ತೆ. 1979 ಜಿಯಾ ಉಲ್ ಹಕ್ ಆಡಳಿತ ನಡೆಸ್ತಾ ಇದ್ದರು. ಆ ಸಮಯದಲ್ಲಿ ಒಂದು ಹುದೂರ್ ಎನ್ನುವಂಥ ಒಂದು ಸುಗ್ರೀವಾಜ್ಞೆ ತೆಗೆದುಕೊಂಡು ಬರ್ತಾರೋ. ಏನದು ಸುಗ್ರೀವಾಜ್ಞೆ ಅಂತ ಹೇಳಿದ್ರೆ, ಕಳ್ಳತನ, ಅತ್ಯಾಚಾರ, ವ್ಯಭಿಚಾರ, ಮದ್ಯಪಾನ ಸೇರಿದಂತೆ ಬೇರೆ ಬೇರೆ ಪ್ರಕರಣಗಳಲ್ಲಿ ಯಾರಾದರೂ ಒಬ್ಬ ಆರೋಪಿ ಸಿಕ್ಕಾಕೊಂಡು ಬಿದ್ದುಬಿಟ್ರೆ ಆ ಆರೋಪಿಗೆ ಗರಿಷ್ಠವಾದಂಥ ಶಿಕ್ಷೆಯನ್ನು ವಿಧಿಸಬೇಕು ಅಂತ ಹೇಳಿದರೆ 4 ಜನ ಕನಿಷ್ಠ ಮುಸಲ್ಮಾನ್ ಸಾಕ್ಷಿಗಳಿರಬೇಕು. ಕ್ಲಿಯರ್ ಆಗಿ ಹೇಳ್ತಾರಲ್ಲೇ, ಮುಸಲ್ಮಾನೇತರ ಯಾವುದೇ ಸಾಕ್ಷ್ಯವನ್ನು ಕೋರ್ಟ್ ಪರಿಗಣನೆ ಮಾಡಲ್ಲ. ಹಿಂದೂಗಳ ಯಾರೋ ಅದನ್ನು ನೋಡಿದ್ರೆ ಸಾಕ್ಷ್ಯ ಅಲ್ಲ, ಅದನ್ನು ತಿರಸ್ಕಾರ ಮಾಡಲಾಗಿರುತ್ತೆ. 4 ಜನ ಅದನ್ನು ಮುಸ್ಲಿಮರೇ ನೋಡಿರಬೇಕು ಅಂತ. ಆ ಮುಖಾಂತರ ಜನರನ್ನು ಹೆಂಗೆ ದ್ವಿತೀಯ ದರ್ಜೆಯಾಗಿ ನೋಡಿಕೊಳ್ಳುತ್ತೆ ಅನ್ನೋದಕ್ಕೆ ಇದೊಂದು ಬೆಸ್ಟ್ ಎಕ್ಸಾಂಪಲ್ಲು. 1984ರಲ್ಲಿ ಪಾಕಿಸ್ತಾನದಲ್ಲಿ ಒಂದು ಸಾಕ್ಷ್ಯ ಕಾಯ್ದೆ ನಿಷೇಧ ಮಾಡುವಂಥ ಪ್ರಯತ್ನಗಳಾಯಿತು. ಹಿಂದೂ ಹೆಣ್ಣು ಮಕ್ಕಳನ್ನು ಅಪಹರಿಸಿ ಮತಾಂತರ ಮಾಡಿ, ನಾನು ಆವಾಗಲೇ ಹೇಳಿದಾಗೆ ಒಂದು ಯಾವುದೋ ಧಾರ್ಮಿಕ ಸಂಸ್ಥೆಯಲ್ಲಿ ಅವ್ರಿಗೆ ವಯಸ್ಸಿನ ದೃಢೀಕರಣವನ್ನು ಕೊಟ್ಟು ಅದನ್ನು ಕೋರ್ಟ್ಗೆ ತಂದು ಕೊಟ್ಟಾಗಲೂ ಕೂಡ ಪಾಕಿಸ್ತಾನದ ಕೋರ್ಟ್ ವ್ಯವಸ್ಥೆಯಲ್ಲಿ ಯಾವ ಸುಳ್ಳು ದೃಢೀಕರಣವನ್ನು ಕೊಟ್ಟಿರ್ತಾರೋ ಅದನ್ನೇ ಮಾನ್ಯ ಮಾಡುವಂತಹ ಪರಿಸ್ಥಿತಿಯೂ ಕೂಡ ಇದೆ ಅಂತ ಹೇಳಲಾಗುತ್ತೆ. ಇದು ಒಂದು ಬೆಳವಣಿಗೆ. ಮತ್ತೊಂದು ಬೆಳವಣಿಗೆ ಹೆಂಗೆ ದ್ವಿತೀಯ ದರ್ಜೆ ಅಂತ ಹೇಳಿದ್ರೆ, ದೇವದೂಷಣೆ. 2 ಎಕ್ಸಾಂಪಲ್ ಇದೆ. ಈಗ ದೇವರನ್ನು ಅಥವಾ ದೇವಮಾನವರನ್ನು, ಧಾರ್ಮಿಕ ಗ್ರಂಥವನ್ನು ಯಾರಾದರೂ ಟೀಕೆ ಮಾಡಿದರೆ, ಅದ್ರ ಬಗ್ಗೆ ಮಾತನಾಡಿದರೆ ನಮ್ಮೆಲ್ಲ ಕಾನೂನಿದೆ. ಆದರೆ ಪಾಕಿಸ್ತಾನದಲ್ಲಿ ಅಲ್ಪಸಂಖ್ಯಾತರನ್ನೇ ಗುರಿಯಾಗಿಸಿಕೊಂಡು ದೇವದೂಷಣೆಯ ಕಾನೂನನ್ನು ಅವರ ವಿರುದ್ಧ ಪ್ರಯೋಗ ಮಾಡುವುದು, ಕಾನೂನು ಪ್ರಯೋಗ ಆಗೋದಕ್ಕಿಂತ ಮೊದಲೇ ಈ ಅಲ್ಪಸಂಖ್ಯಾತರ ಮೇಲೆ ಇಂಥದ್ದೊಂದು ಕಾನೂನಿನ ಮುಖಾಂತರ ಕಲ್ಲು ತಗೊಂಡು ಹೊಡೆಯುವಂತಹ ಪರಿಸ್ಥಿತಿಯೂ ಕೂಡ ಇವತ್ತಿದೆ. ಇದಕ್ಕೊಂದು ಬೆಸ್ಟ್ ಎಕ್ಸಾಂಪಲ್ ಏನು ಅಂತ ಹೇಳಿದ್ರೆ, ಒಬ್ಬ ಜಮೀನ್ದಾರ್ ಕುಟುಂಬ ಅದು. ಆ ಜಮೀನ್ದಾರ್ ಕುಟುಂಬದಲ್ಲಿ ಒಂದು ಬಾವಿಯನ್ನು ಇತ್ತಂತೆ. ಆ ಬಾವಿಯಲ್ಲಿ ನೀರಿತ್ತು. ಆ ನೀರನ್ನು ಒಬ್ಬ ಹಿಂದೂ ಎನ್ನುವಂಥ ಒಬ್ಬ ಅಲ್ಪಸಂಖ್ಯಾತ ಸಮುದಾಯದ ವ್ಯಕ್ತಿ ಮುಟ್ಟಿದ ಅನ್ನುವ ಕಾರಣಕ್ಕಾಗಿ ಆತನನ್ನು ಹೆಂಗೆ ಬೇಕಾದಂಗೆ ಹೊಡೆಯಲಾಗುತ್ತೆ ಪಾಕಿಸ್ತಾನದಲ್ಲಿ. ಮಾತಿನ ಚಕಮಕಿ ಆಯಿತು, ಹೊಡೆಯೋ ಪ್ರಯತ್ನ ಆಯಿತು. ಹೊಡೆಯೋ ಹೊತ್ತಿನಲ್ಲಿ ಆ ಜಮೀನ್ದಾರ್ ಹೇಳಿದಂತೆ, ನನ್ನ ವಿರುದ್ಧ ಈತ ದೇವದೂಷಣೆ ಮಾಡಿದ್ದಾನೆ, ಅಂದರೆ ಇಸ್ಲಾಂನ ಎಲ್ಲ ಧಾರ್ಮಿಕ ವಿಧಿವಿಧಾನಗಳನ್ನು ಈ ವ್ಯಕ್ತಿ ಬಾಯಿಗೆ ಬಂದಂತೆಲ್ಲ ಮಾತನಾಡಿದ್ದಾನೆ ಅನ್ನುವಂಥ ಆರೋಪವನ್ನು ಕಟ್ಟಿ ಅವ್ರನ್ನ ಹೊಡೆಯೋ ಪ್ರಯತ್ನವನ್ನು ಮಾಡಿದ್ರಂತೆ. ರಾತ್ರೋರಾತ್ರಿ ಆ ವ್ಯಕ್ತಿ ಪಾಕಿಸ್ತಾನವನ್ನು ಬಿಟ್ಟು ಭಾರತಕ್ಕೆ ಓಡಿ ಬರಬೇಕಾದಂಥ ಪರಿಸ್ಥಿತಿ ನನ್ನ ಎದುರುಗಡೆ ನಿರ್ಮಾಣ ಆಯಿತು ಅಂತ. ಹೆಂಗೆ ಪಾಕಿಸ್ತಾನದಲ್ಲಿ ಅಲ್ಪಸಂಖ್ಯಾತರ ಶೋಷಣೆ ಆಗ್ತಾ ಇದೆ ಅನ್ನೋದಕ್ಕೆ ಇವೆಲ್ಲ ಎಕ್ಸಾಂಪಲ್ಗಳು ಕೂಡ ಅಂತಲೂ ಕೂಡ ಎಲ್ಲ ಹೇಳಾಗ್ತಾ ಇರುತ್ತೆ. ನೋಡಿ, ವಿಶೇಷ ಕಳಕಳಿಯ ದೇಶ CPC ಅಮೆರಿಕಾದವರು ಒಂದು ವರದಿ ಕೊಟ್ಟಿದ್ದಾರೆ. ನಾನು ಅವಾಗಲೇ ಹೇಳಿದೆ, ಚೀನಾ, ಉತ್ತರ ಕೊರಿಯಾ, ಇರಾನ್ ಮತ್ತು ಪಾಕಿಸ್ತಾನ ಈ ದೇಶಗಳಲ್ಲಿ ಸಾಮಾಜಿಕ ಹಗೆತನ ಇದೆ. ಈ ದೇಶಗಳಲ್ಲಿ ಧಾರ್ಮಿಕ ಸ್ವಾತಂತ್ರ್ಯ ಇಲ್ಲ, ಅಲ್ಪಸಂಖ್ಯಾತರ ಮೇಲೆ ದೌರ್ಜನ್ಯಗಳಾಗ್ತಾ ಇದೆ ಅನ್ನುವಂಥ ಪಟ್ಟಿಯಲ್ಲಿ ಈ 4 ದೇಶಗಳನ್ನು ಕೂಡ ಅವರು ಇಟ್ಟಿರೋದು. ಈ ವ್ಯವಸ್ಥೆಯ ಮುಖಾಂತರ ಪಾಕಿಸ್ತಾನದಲ್ಲಿ ಎಲ್ಲ ಬೆಳವಣಿಗೆಗಳಾಗ್ತಾ ಇದೆ. ಮತ್ತೊಂದು ಬೆಳವಣಿಗೆ ಮತ್ತು ಕೊನೆಯ ಬೆಳವಣಿಗೆ ಏನು ಅಂತ ಹೇಳಿದರೆ, ಜರ್ದಾರಿ ವಿರುದ್ಧ ಭಾರತೀಯರು ಸಹಜವಾಗಿ ಆಕ್ರೋಶವನ್ನು ಹೊರಹಾಕಿದ್ದಾರೆ. ರೀ ನೋಡಿ, ಪಾಕಿಸ್ತಾನದಲ್ಲಿ ಇರೋದಕ್ಕೆ ಬಯಸ್ತಾರೆ ಅಂತ ಹೇಳುವಂಥ ಈ ಜರ್ದಾರಿಗೆ POK ಜನರನ್ನು ಕನ್ವಿನ್ಸ್ ಮಾಡೋದಕ್ಕೆ ಹೇಳಿ. ಯಾಕೆ ಬಲೂಚಿಗಳು ಇವತ್ತು ನಾವು ಪಾಕಿಸ್ತಾನದಲ್ಲಿ ಇದ್ರೂ ಕೂಡ ನಮಗೊಂದು ಪ್ರತ್ಯೇಕ ಪ್ರಾಂತ್ಯ ಅಥವಾ ಪ್ರತ್ಯೇಕ ದೇಶ ಬೇಕು ಅಂತ ಯಾಕೆ ಕೇಳ್ತಿದ್ದಾರೆ? ಯಾಕೆ ಪಕ್ಕುಂತ್ವಾ ಅವರು ನಮಗೊಂದು ಪ್ರತ್ಯೇಕ ದೇಶ ಬೇಕು ಅಂತ TTP ಮುಖಾಂತರ ಉಗ್ರ ಹೋರಾಟ ಮಾಡೋ ಪ್ರಯತ್ನವನ್ನು ಪಾಕಿಸ್ತಾನದಲ್ಲಿ ಯಾಕೆ ಮಾಡ್ತಿದ್ದಾರೆ ಪಕ್ಕುಂತ್ವಾ ಅವರು? ಯಾವ ಕಾರಣಕ್ಕಾಗಿ? ಪಾಕಿಸ್ತಾನದಲ್ಲಿ ಆಗ್ತಾ ಇರುವಂಥ ಅರಾಜಕತೆ, ಪಾಕಿಸ್ತಾನದಲ್ಲಿ ಕುಸಿತಾ ಇರುವಂಥ ಆಡಳಿತ ವ್ಯವಸ್ಥೆ, ಪಾಕಿಸ್ತಾನದಲ್ಲಿ ಆಗ್ತಾ ಇರುವಂಥ ಸಾಲದ ಪ್ರಮಾಣ, ಒಟ್ಟಾರೆ ಸೇನೆ ತನ್ನ ಹಿಡಿತವನ್ನು ತೆಗೆದುಕೊಂಡು ಆ ದೇಶವನ್ನು ಕಪಿಮುಷ್ಟಿಗೆ ತೆಗೆದುಕೊಳ್ಬೇಕು ಅನ್ನುವ ಪ್ರಯತ್ನವನ್ನು ಮಾಡ್ತಾ ಇದೆಯಲ್ಲ, ಇದಕ್ಕಿಂತ ಬೆಸ್ಟ್ ಎಕ್ಸಾಂಪಲ್ ಯಾವುದು ಬೇಕು ನಿಮಗೆ? POK ಒಳಗಿಲ್ಲ ಬಿಡಿ, ನಮ್ಮದೇ POKಯಲ್ಲಿದ್ದಂತಹ ಜನ ಇವತ್ತು ನಾವು ಭಾರತಕ್ಕೆ ಬರ್ತೀವಿ ನಮಗೆಲ್ಲ ಸಹಾಯ ಮಾಡಿ ಅಂತ ಅವರದ್ದೇ ದೇಶದ ಜನರ ಮೇಲೆ ಗುಂಡಿನಿಂದ ಹೊಡಿತಾರೆ ಅಂತ ಹೇಳಿದರೆ, ಪ್ರತಿಭಟನೆ ಮಾಡುವವರ ಮೇಲೆ. ಯಾವ ದೇಶದ ಪರಿಸ್ಥಿತಿ ಇದು? ಸಹಜವಾಗಿ ಭಾರತ ಇದರ ವಿರುದ್ಧ ಎಲ್ಲ ಆಕ್ರೋಶ ಹೊರ ಹಾಕ್ತು. ಅಧ್ಯಕ್ಷರ ಹೇಳಿಕೆ ಒಂದು ಭಯಾನಕ ಮನೋರೋಗ ಅಂತೆಲ್ಲ ಕಾನೂನು ತಜ್ಞರು ಹೇಳಿದರು. ಪಾಕಿಸ್ತಾನದ ಮೆದುಳುಗಳನ್ನು ಪ್ರಯೋಗಾಲಯದಲ್ಲಿ ಪರೀಕ್ಷೆ ಮಾಡಬೇಕು ಅಂತ ಹೇಳಿದರು. 80 ವರ್ಷಗಳ ನಂತರವೂ ಕೂಡ ಭಾರತದ ವಿರುದ್ಧ ಈ ರೀತಿಯಾಗಿ ವಿಷ ಕಾರ್ತಾ ಇದ್ದಾರೆ. ಇದೊಂದು ಪಾಕಿಸ್ತಾನದ ದೌರ್ಬಲ್ಯ. ಇದು ಪಾಕಿಸ್ತಾನ ಅಧ್ಯಕ್ಷರ ಕುರ್ಚಿಯ ಮೇಲೆ ಸೇನಾ ಮುಖ್ಯಸ್ಥ ಅಸೀಂ ಮುನೀರ್ ಏನೋ ಕಣ್ಣಿದೆ ಅಂತ ಈ ಕಾರಣಕ್ಕಾಗಿ ಎಲ್ಲ ಆಗ್ತಾ ಇದೆ. ಆಂತರಿಕ ಕಲಹವನ್ನು ಮರೆಮಾಚೋದಕ್ಕೆ ಎಲ್ಲ ಬೆಳವಣಿಗೆಗಳು ಆಗ್ತಾ ಇದೆ ಅನ್ನುವಂಥ ಡೀಟೇಲ್ಸ್ಗಳು ಬರ್ತಾ ಇದೆ. ಇದು ಪಾಕಿಸ್ತಾನದಲ್ಲಿ ಆಗ್ತಾ ಇರುವಂಥ ಒಟ್ಟಾರೆ ಬೆಳವಣಿಗೆ ಇದು.
ಆದರೆ ಅವರು ದಾಳಿ ಮಾಡೋದು ಭಯೋತ್ಪಾದಕರು ನೀವು ಬಿಡಿ. ಈಗ ಉದಾಹರಣೆಗೆ ಫ್ರೆಶ್ ಎಕ್ಸಾಂಪಲ್ ಯಾವುದು ಅಂತ ಹೇಳಿದರೆ, ನೀವು ಸುರಕ್ಷಿತವಾಗಿದ್ದಾರೆ, ಧಾರ್ಮಿಕರನ್ನು ಹಿಂದೂಗಳನ್ನು ಅಲ್ಪಸಂಖ್ಯಾತರು ನಾವು ಸಹಿಸ್ಕೊಂಡಿದ್ದೀವಿ ಅನ್ನೋಂಥ ಈ ಜರ್ದಾರಿಗೆ ಇದೇ ಪಹಲ್ಗಾಮ್ನಲ್ಲಿ ನಮ್ಮದು ಘಟನೆ ಆಯ್ತಲ್ಲಪ್ಪ, ನಿಮ್ಮದೇ ಭಯೋತ್ಪಾದಕರೆಲ್ಲ ಬಂದರು. ಯಾವ ಆಧಾರದ ಮೇಲೆ ಹೊಡೆದ್ರು ಅವರು? ಯಾವ ಆಧಾರದ ಮೇಲೆ ಹೊಡೆದ್ರು? ಹಿಂದೂಗಳನ್ನು ಮುಸ್ಲಿಮರ ಅಥವಾ ಮತ್ತೊಂದು ಧರ್ಮಕ್ಕೇನಾದರೂ ಸೇರಿದಾರ ಅಂತ ಧರ್ಮ ಪರೀಕ್ಷೆ ಮಾಡಿ ಹೊಡೆಯೋ ಪ್ರಯತ್ನವನ್ನು ಮಾಡಿದ್ರಲ್ಲ, ಎಲ್ಲಿಂದ ಬಂದಿದ್ರು ಅವರು? ಹಿಂದೂಗಳ ಮೇಲೆ ಆ ರೀತಿಯಾದಂತಹ ಪ್ರೇಮ, ಅವರನ್ನು ಸಹಿಸಿಕೊಂಡು ಹೋಗುವಂಥ ಮನೋಭಾವ ನಿಮ್ಮ ಬಳಿ ಇದ್ದಾಗ ಪಹಲ್ಗಾಮ್ನಲ್ಲಿ ಅಟ್ಯಾಕ್ ಆತಲ್ಲಪ್ಪ. ಪಹಲ್ಗಾಮ್ನಲ್ಲಿ ಅಟ್ಯಾಕ್ ಆದಾಗ ಖಾಸಗಿ ಅಂಗಗಳನ್ನು ಪರೀಕ್ಷೆ ಮಾಡಿ 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 ಹೊಡೆಯೋ ಪ್ರಯತ್ನ ಆಯ್ತಲ್ಲ, ಎಲ್ಲಿ ಹೋಗಿತ್ತ ಹೊತ್ತು ಸಹಿಸಿಕೊಳ್ಳೋ ಬುದ್ಧಿ? ಈ ಪ್ರಶ್ನೆ ಇವತ್ತು ಭಾರತ ಕೇಳ್ತಾ ಇದೆ. ಏನು ಉತ್ತರ ಕೊಡ್ತಾರೆ ಪಾಕಿಸ್ತಾನದವರು? ಇವರ ಉದ್ದೇಶ ಏನು ಅಂತ ಹೇಳಿದ್ರೆ, ಪಾಕಿಸ್ತಾನದ ಆಂತರಿಕ ಬೆಳವಣಿಗೆಗಳನ್ನು ಹತ್ತಿಕ್ಕಬೇಕು, ಅದಕ್ಕೆ ಭಾರತದ ವಿರುದ್ಧ ಮಾತನಾಡಬೇಕು. ಭಾರತ ಸುಮ್ಮನೆ ಕೂತ್ಕೊಳ್ಳುತ್ತಾ? ಖಂಡಿತ ಇಲ್ಲ. ಇದಕ್ಕೆ ಉತ್ತರ ಕೊಡೋ ಪ್ರಯತ್ನವನ್ನು ಮಾಡುತ್ತೆ.